ಕೇಂದ್ರ ಸರ್ಕಾರ ಮಂಡಿಸಿದ 2025-26ನೇ ಸಾಲಿನ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಮಾತ್ರವಲ್ಲದೆ ಕ್ರೀಡೆಗೆ ಹೆಚ್ಚು ಅನುದಾನ ಮೀಸಲಿಡಲಾಗಿದೆ. ಇದು ಕ್ರೀಡೆಗಳಿಗೆ ಕೇಂದ್ರ ಸರ್ಕಾರ ನೀಡಿದ ಕಾಳಜಿಯಾಗಿದ್ದು, ಇದರಿಂದ ಗ್ರಾಮೀಣ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನು ಹೊರತರುವ ಕೆಲಸಕ್ಕೆ ಹೆಚ್ಚು ಸಹಕಾರಿಯಾಗಲಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಅಲ್ಲದೆ ಕಳೆದ ಸಾಲಿನಲ್ಲಿ ಕೇಂದ್ರ ಬಜೆಟ್ನಲ್ಲಿ ನೀಡಿದ್ದ ಅನುದಾನಕ್ಕಿಂತ ಈ ಬಾರಿ ಸುಮಾರು 400 ಕೋಟಿ ಅನುದಾನ ಹೆಚ್ಚಿಗೆ ನೀಡಲಾಗಿದೆ. ಇನ್ನು ಪ್ರಸ್ತುತ ಸಾಲಿನಲ್ಲಿ ಒಲಿಂಪಿಕ್ ಕ್ರೀಡೆಗಳಾಗಲಿ ಇತರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡೆಗಳಿಲ್ಲ. ಆದರೂ ಕೇಂದ್ರ ಸರ್ಕಾರ ಕ್ರೀಡೆಗಳಿಗೆ ಹೆಚ್ಚು ಅನುದಾನ ನೀಡಲು ಕಾರಣವಿದೆ. ಆ ಕಾರಣ ಏನು ಅಂತೀರಾ? 2026ಕ್ಕೆ ಪ್ರಧಾನಿಯ ಒಂದು ಕನಸಿದೆ. ಕ್ರೀಡೆಯಲ್ಲಿ ಪ್ರಸ್ತುತ ಭಾರತ 79ನೇ ಸ್ಥಾನದಲ್ಲಿದೆ. ಅದನ್ನು ಕಡಿಮೆ ಮಾಡುವ ಜೊತೆಗೆ ಕ್ರೀಡೆಯಲ್ಲಿ ಭಾರತವನ್ನ ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸುವ ಗುರಿಯನ್ನ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರ ಹೊಂದಿದೆ. ಅದೇ ಕಾರಣಕ್ಕೆ ಕ್ರೀಡೆಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎನ್ನುತ್ತಾರೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬೆಲೆ ಶ್ರೀನಿವಾಸ್. ಖೇಲೋ ಇಂಡಿಯಾ ಸ್ಪರ್ಧೆಯನ್ನ ಕೇಂದ್ರ ಸರ್ಕಾರ ಆರಂಭಿಸಿದೆ. ಇದರಲ್ಲಿ ಗ್ರಾಮೀಣ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗೆ ಉತ್ತಮ ತರಬೇತಿ ನೀಡಿ ಅವರನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ತೋರುವಂತೆ ಮಾಡುವುದೇ ಖೇಲೋ ಇಂಡಿಯಾ ಪ್ರಮುಖ ಉದ್ದೇಶವಾಗಿದ್ದು, ಅದರ ಮುಂದುವರಿದ ಭಾಗವಾಗಿಯೇ ಕೇಂದ್ರ ಸರ್ಕಾರ ಪ್ರಸ್ತುತ ಬಜೆಟ್ನಲ್ಲಿ ಕ್ರೀಡೆಗೆ ಹೆಚ್ಚಿನ ಅನುದಾನ ನೀಡಿದೆ ಎಂಬುದು ಶ್ರೀನಿವಾಸ್ ವಾದವಾಗಿದೆ. ಪ್ರಸ್ತುತ ಬಜೆಟ್ನಲ್ಲಿ ಒಟ್ಟು 3,794 ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ಕ್ರೀಡೆಗಳಿಗಾಗಿ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸೇರಿದಂತೆ ಇತರೆ ಕ್ರೀಡೆಗಳಿಗೆ ಗ್ರಾಮೀಣ ಕ್ರೀಡಾಪಟುಗಳನ್ನು ಗುರುತಿಸಲು ಬಜೆಟ್ನಲ್ಲಿ ಹೆಚ್ಚು ಅನುದಾನ ನೀಡಿದ್ದು, ಕಳೆದ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಕ್ರೀಡಾಪಟುಗಳೆಲ್ಲ ಗ್ರಾಮೀಣ ಕ್ರೀಡಾಪಟುಗಳೇ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಕರೆಯಿಸಿ ತರಬೇತಿ ಕೊಡಿಸಲಾಗುತ್ತಿದೆ. ಇದೇ ರೀತಿಯಲ್ಲಿ ಗ್ರಾಮೀಣ ಕ್ರೀಡಾಪಟುಗಳ ಪ್ರೋತ್ಸಾಹಕ್ಕೆ ಹೆಚ್ಚು ಅನುದಾನ ನೀಡಲಾಗಿದೆ. ಇದು ಕೇಂದ್ರ ಸರ್ಕಾರ ಅಭಿನಂದನೀಯ ನಡೆ ಎಂದು ಅವರು ಹೇಳಿದ್ದಾರೆ. ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಈ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ, ಕೇಂದ್ರ ಕ್ರೀಡಾ ಸಚಿವರಾದಂಥ ಮನ್ಸುಖ್ ಮಾಂಡವೀಯರವರಿಗೆ, ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ನಾನು ನಮ್ಮ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ರಾಜ್ಯದ ಮತ್ತು ದೇಶದ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಪ್ಪ ಅಂತಂದರೆ, ಕಳೆದ ಬಜೆಟ್ನಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಏನು ಮೀಸಲಿಟ್ಟಿದ್ರು ಹಣವನ್ನು, ಈ ಬಾರಿ ಅದಕ್ಕಿಂತ 350ರಿಂದ 400 ಕೋಟಿ ಹೆಚ್ಚು ಹಣವನ್ನು ಈ ಸಾರಿ ನಮ್ಮ ಕ್ರೀಡಾ ಇದಕ್ಕೆ ಬಜೆಟಲ್ಲಿ ಇಟ್ಟಿದ್ದಾರೆ. ಕಾರಣ ಏನಪ್ಪ ಅಂದರೆ, ಈಗ ನಮ್ಮ 2-3 ವರ್ಷಗಳಲ್ಲಿ ನಮಗೆ ಒಂದು ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಇಲ್ಲ, ಏಷ್ಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇಲ್ಲ, ವರ್ಲ್ಡ್ ಚಾಂಪಿಯನ್ಶಿಪ್ ಇಲ್ಲ, ಒಲಿಂಪಿಕ್ಸ್ ಇಲ್ಲ. ಯಾಕೆ ಇಷ್ಟೊಂದು ಹಣವನ್ನು ಮೀಸಲಿಟ್ಟಿದ್ದಾರೆ? ಅದಕ್ಕೊಂದು ಕಾರಣ ಇದೆ. 2036ಕ್ಕೆ ನರೇಂದ್ರ ಮೋದಿ ಅವ್ರದ್ದು ಒಂದು ದೊಡ್ಡ ಕನಸಿದೆ. ಭಾರತ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಯಿತು. ನಮ್ಮ ಭಾರತ ದೇಶದಲ್ಲಿ ಇವತ್ತು ವಿಶ್ವದಲ್ಲಿ ನಾವು ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ಕ್ರೀಡಾ ಕ್ಷೇತ್ರದಲ್ಲಿ ನಾವು 79ನೇ ಸ್ಥಾನ 80ನೇ ಸ್ಥಾನ ಪಡಿತಾ ಇದ್ದೀವಿ. ಆ ಒಂದು ಉದ್ದೇಶದಿಂದ ಕ್ರೀಡೆನ ಹೆಚ್ಚು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಖೇಲೋ ಇಂಡಿಯಾ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಆದಾಗ ಖೇಲೋ ಇಂಡಿಯಾ ಅಂತೇಳಿ ಒಂದು ಸ್ಪರ್ಧೆನ ಮಾಡಿದ್ರು. ಅದರ ಉದ್ದೇಶ ಏನಂದರೆ, ಗ್ರಾಮೀಣ ಪ್ರತಿಭೆಗಳನ್ನು ಈಚೆ ತಗೊಂಬಂದು ಅವ್ರಿಗೆ ತರಬೇತಿ ಕೊಟ್ಟು ಅವರನ್ನು ಬೆಳೆಸೋ ಒಂದು ಉದ್ದೇಶದಿಂದ ಖೇಲೋ ಇಂಡಿಯಾ ಅಂತ ಒಂದು ಇದನ್ನು ತಂದಿದ್ದಾರೆ. ಹಾಗೆ ಈಗ ಬಜೆಟಲ್ಲಿ 3,794 ಕೋಟಿ ಹಣವನ್ನು ಇಟ್ಟಿರೋ ಉದ್ದೇಶ ಈ ಮುಂದಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾಮನ್ವೆಲ್ತ್ ಇರ್ಬೋದು, ಏಷ್ಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇರ್ಬೋದು, ವಿಶ್ವ ಚಾಂಪಿಯನ್ಶಿಪ್ ಇರ್ಬೋದು, ಒಲಿಂಪಿಕ್ಸ್ಗೆ ತಯಾರಿ ಮಾಡೋ ಮಟ್ಟಕ್ಕೆ ಗ್ರಾಮೀಣ ಪ್ರದೇಶಗಳನ್ನು ಕರೆತಂದು ಹೊರದೇಶದಲ್ಲಿರ್ತಕ್ಕಂಥ ಒಬ್ಬ ತರಬೇತಿದಾರನ್ನು ಕರೆಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಹೆಚ್ಚು ಪದಕ ಪಡೆಯೋದಕ್ಕೆ ಒಂದು ಕಾರಣೀಕೃತ ಅದಕ್ಕೆ ಈ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಕ್ರೀಡಾಪಟುಗಳಿದ್ದಾರೆ. ಅವರಿಗೆಲ್ಲ ವಿಶೇಷ ತರಬೇತಿ ನೀಡಲಾಗುತ್ತಿದ್ದು, ಈ ತರಬೇತಿ ಮೂಲಕ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿ ರೂಪಿಸುವ ಗುರಿ ಹೊಂದಲಾಗಿದೆ. ಈ ಕಾರ್ಯಕ್ಕೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಹೆಚ್ಚು ಸಹಕಾರ ನೀಡುತ್ತಿದ್ದಾರೆ ಎಂದು ಶ್ರೀನಿವಾಸ್ ಹೇಳಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರ ಸರಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸಲು ಕಳೆದ ಹಲವು ವರ್ಷಗಳಿಂದ ಬೇಡಿಕೆ ಇಡುತ್ತಿದ್ದರೂ ಅತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ. ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಗಮನಕ್ಕೂ ತರಲಾಗಿತ್ತು. ಪ್ರಸ್ತುತ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗಮನಕ್ಕೂ ತರಲಾಗಿದೆ. ಆದರೆ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣದ ಬಗ್ಗೆ ಈವರೆಗೆ ಯಾರೂ ಗಮನ ಹರಿಸಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈಗಲಾದರೂ ಇತ್ತ ಗಮನ ಹರಿಸಿ ಚಿಕ್ಕಬಳ್ಳಾಪುರ ಸರಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇರತಕ್ಕಂಥ ಪ್ರತಿಭೆಗಳಿದ್ದಾರೆ.
ಸುಮಾರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನನ್ನ ತರಬೇತಿ ಪಡೆದಿರೋರೇ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ದಕ್ಷಿಣ ಭಾರತ ಮಟ್ಟದಲ್ಲಿ, ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಅಖಿಲ ಭಾರತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬೆಳೆದಂಥ ಕ್ರೀಡಾಪತಿಗಳಿದ್ದಾರೆ. ಅವರು ಈಗ ಹಂತ ಹಂತವಾಗಿ ಮೇಲೆ ಹೋಗ್ತಾ ಇದ್ದಾರೆ. ನಾನು ಅವರಿಗೆಲ್ಲ ಸೂಕ್ತವಾದ ಒಂದು ಮಾರ್ಗದರ್ಶನ ಕೊಟ್ಟು ಅವರನ್ನು ಎಲ್ಲಿ ಯಾವ ರೀತಿ ಕಳಿಸಬೇಕು, ಆಯ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೆಚ್ಚಿನ ಶ್ರಮ ತಗೊಳ್ತಾ ಇದ್ದೀನಿ. ನಮ್ಮ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ ಕೆ ವಿ ನವೀನ್ ಕಿರಣ್ ಅವರು ಸಹ ನನಗೆ ಬೆಂಬಲವಾಗಿ ನಿಂತು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ನಮ್ಮ ಒಂದು ಇಲ್ಲಿ ಸಿಂಥೆಟಿಕ್ ಬೇಕು ಅಂತೇಳಿ ನಾನು ಸುಮಾರು 18 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇನೆ. ದಯವಿಟ್ಟು ಅದು ಇನ್ನೂ ಕೊನೆಗೊಳ್ತಾ ಇಲ್ಲ. ಕಳೆದ ನಮ್ಮ ಸಚಿವರಂತ, ನಮ್ಮ ಉಸ್ತುವಾರಿ ಸಚಿವರಂತ ನಮ್ಮ ಸುಧಾಕರಣ್ಣನನ್ನು ಭೇಟಿ ಮಾಡಿ ಕಳೆದ 2 ವರ್ಷಗಳಿಂದ ನನ್ನ ಒಂದು ಇದನ್ನು ನೋವನ್ನೆಲ್ಲ ಹೇಳ್ಕೊಂಡೆ. ಅವರು ಮಾಡೋಣ ಅಂತ ಹೇಳಿದ್ರು. ಕಳೆದ ಒಂದು 6 ತಿಂಗಳಲ್ಲೂ ಸಹ ಸಿಕ್ಕಿ ನಾನು ಒಮ್ಮೆ ಅವರ ಹತ್ರ ಭೇಟಿ ಮಾಡಿ ಕೇಳಿದ್ದೀನಿ. ಆದರೂ ಅವರು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ಬಜೆಟು 70 ಕೋಟಿ 80 ಕೋಟಿ ಬೇಕು. ಈ ಇರ್ತಕ್ಕಂಥ ಒಂದು ಅಲ್ಲಿ ಏನು ಒಂದು ಬಿಲ್ಡಿಂಗ್ ಇದೆ ಅದನ್ನು ಡೆಮಾಲಿಷ್ ಮಾಡಬೇಕು, ಇನ್ನೂ ಸ್ವಲ್ಪ ಅಂಕಣ ಅಗಲ ಮಾಡಬೇಕಾಗಿದೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.